ನೋಡಿ ಇವೆಲ್ಲ ಅಲ್ಲಿ ಅರ್ಧೋಗುತ್ತೆ ಖಾಲಿ ಮಾಡ್ಬೇಕಾರೆ, ಮತ್ತು ಈ ಕಬ್ಬಣನೂ ಸಿಗಲ್ಲ, ಅಲ್ಲಿ ಮ್ಯಾಗ್ನೆಟಲ್ಲಿ ಎತ್ಕೊಂಡು ಹೊಂಟೋಗ್ಬಿಡ್ತಾರೆ. ಆದರೂ ಎಷ್ಟು ಬೇಜಾರಾಗುತ್ತಂದ್ರೆ ಇವಾಗ 2 ಅವರ್ ಅವ್ರು 10 ಜನ, ನಾನು ಒಬ್ಬ ಜಗಳ ಮಾಡ್ತಾ ಇದ್ದೀನಿ. ಈಗ ನಮ್ಮ ಗಾಡಿ ನಿದ್ದೆ ಬರಲ್ಲ. ನಾನಂತೂ ಯಾವಾಗಲೂ ನನ್ನ ಗಾಡಿಯಲ್ಲಿ ಹಳೇ ಸಾಂಗ್ಗಳೇ ಹಾಕ್ಕೊಂಡು ಓಡಿಸೋದು. ಹೊಸ ಸಾಂಗ್ ಅಂತೂ ಯಾವ ಹಾಕ್ತಾರೆ. ಈ ಹೊಸ ಟೈರ್ ನೋಡಿ, ಈ ಟ್ರಿಪ್ ಹಾಕೋ ಬಂದಿರೋದು. ಹೇಳೇ ಇಲ್ಲ, ವಿಡಿಯೋ ಮಾಡಿಲ್ಲ, ಹಾಕಿಲ್ಲ. ಸ್ನೇಹಿತರೆ, ಟೈಮ್ ಬಂದು 12:30 ಆಗಿದೆ. ಎಲ್ಲಿದ್ದೀವಪ್ಪ ಅಂದರೆ ಕುಮಟಾ ಸಿಟಿ ಒಳಗಿದ್ದೀನಿ. ಇದು ಇವೆಲ್ಲ ಕುಮಟಾ. ಎಲ್ಲ ಕಡೆ ಹೊನ್ನಾವರ ಮತ್ತು ಕುಮಟಾ ಇವೆರಡು ಬೈಪಾಸ್ ಓಪನ್ ಆಗಿಲ್ಲ, ಮತ್ತು ಭಟ್ಕಳ ಎಲ್ಲ ಪರವಾಗಿಲ್ಲ. ಇವೆರಡು ಸಿಟಿ ಒಳಗೆ ಹೋಗ್ಬೇಕು. ನೋಡಿ ಹೆಂಗಿದೆ, 4 ಲೈನು ಓಪನ್ ಆಗಿಲ್ಲ. ಕುಮಟಾ ಹಿಂದೆವರೆಗೂ ನಮಗೆ 4 ಲೈನ್ 1 ಅವರ್ದಲ್ಲೂ ಪರವಾಗಿಲ್ಲ ಲೆಕ್ಕದಲ್ಲಿ. ಕುಮಟಾನೇ ಸ್ವಲ್ಪ ಜಾಸ್ತಿ ದೂರ ಸಿಟಿ ಒಳಗೆ ಬರ್ತೀವಿ. 4 ಲೈನ್ ಓಪನ್ ಆಗಿಲ್ಲ. 4 ಲೈನ್ ರೋಡೇ ಕೆಲಸನೇ ಸ್ಟಾರ್ಟ್ ಮಾಡಿಲ್ಲ ಇಲ್ಲಿ. ನೋಡಿ ಮೀನು ಗಾಡಿ ಹೋಗ್ತೈತೆ, ಏನು ಹೊಡಿತಾರೆ, 10 ವೀಲ್ ಇದು. ಗುರುಕೃಪಾ ಉಡುಪಿ ಗಾಡಿಗಳು 10 ವೀಲ್, ಇವೆಲ್ಲ ಮೀನು ಗಾಡಿಗಳು. ಇದು ಕುಮಟಾ ಪೆಟ್ರೋಲ್ ಬಂಕ್, ಇದು ಹಳೇ ಆಗಿನ ಕಾಲದ ಪೆಟ್ರೋಲ್ ಬಂಕ್ ಅದು. ಅಣ್ಣ ಎಲ್ಲ ಗಣೇಶನ್ ಬಿಟ್ಟು ವಿಜೃಂಭಣೆಯಿಂದ ಬರ್ತಾ ಇದ್ದೀರಾ, ಸ್ವಲ್ಪ ಸಮಾಧಾನವಾಗಿ ಬರ್ರಿ. ಬಡೂರ್ ಗಾಡಿ. ಇದು ಕುಮಟಾ ಬಸ್ ಸ್ಟ್ಯಾಂಡ್. ಸದ್ಯಕ್ಕೆ ಟೈಮು 12:30 ಆಯ್ತು. ನಾನು ಶಾಪಿಗೆ ಬರ್ತಾ ಇದ್ದೀನಿ. ಲೇಟ್ ಆಗಿಬಿಟ್ರೆ ನೋಡಿ, ಈ ಟೈಮಿಗೆ ಯಾವಾಗ್ಲೂ ಹೆಚ್ಚು ಕಮ್ಮಿ ಹುಬ್ಳಿಯಲ್ಲಿ ಇರ್ತಿದ್ವಿ ನಾವು. ಪ್ರತಿ ಟ್ರಿಪ್ಪು ಈ ಟೈಮಿಗೆ ಹುಬ್ಳಿಯಲ್ಲಿ ಇರ್ತೀವಿ. ಈ ಟ್ರಿಪ್ ಇನ್ನೂ ಕುಮಟಾದಲ್ಲೇ ಇದ್ದೀನಿ. ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಏನಪ್ಪ, ಇಡೀ ರಾತ್ರಿ ಓಡಿಸ್ಬೇಕು. ಒಂದು ಎಡವಟ್ಟಾಗಿದ್ದು ಇವತ್ತು. ಬರೀ ಒಂದೇ ಒಂದು ಸಣ್ಣ ಎಡವಟ್ಟಿಂದ ನೋಡಿ ಎಷ್ಟು ಹಿಂಸೆ ಅಂದರೆ. ರಾತ್ರಿ ಗಾಡಿ ಸ್ಟಾರ್ಟ್ ಆಗಿದ್ದರೆ ಇಷ್ಟೊತ್ತಿಗೆ ಹಾಲೆ ಹುಬ್ಳಿಯಲ್ಲಿ ಇರ್ತಿದ್ವಿ, ಆರಾಮಾಗಿ ಹೋಗ್ಬೋದಿತ್ತು. ನಾಳೆ ಭಾನುವಾರ ಬೇರೆ, ನಾಳೆ ಹೆಂಗಾರ ಮಾಡಿ ಖಾಲಿ ಮಾಡಿಸ್ಲೇಬೇಕು ಗಾಡಿನ. ಲೇಟ್ ಮಾಡಿದ್ರೆ ತಿರ್ಗಾ ಸೋಮವಾರ ಸಂಜೆವರೆಗೂ ಮಾಡಿಬಿಡ್ತಾರೆ, ಮತ್ತೆ ಮಂಗಳವಾರಕ್ಕೆ ಆಗ್ಬಿಡ್ತೈತೆ ಲೋಡ್ ಆಗೋದು. ನಾಳೆ ಭಾನುವಾರ ಖಾಲಿ ಮಾಡಿಬಿಟ್ರೆ ಸೋಮವಾರ ಲೋಡ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ಸರಿ ಹೋಗುತ್ತೆ. ಹಂಗಾಗಿ ಆದಷ್ಟು ನಾಳೆ ಹೋಗಿ ಖಾಲಿ ಮಾಡಲೇಬೇಕು ಅನ್ನೋ ಉದ್ದೇಶದಲ್ಲಿ ಹೋಯ್ತಾ ಇದ್ದೀನಿ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ. ಮಳೆ ಬೇರೆ ಸಿಕ್ಕಾಪಟ್ಟೆ ಮಳೆ ಹೋಯ್ತು. ಕುಂದಾಪುರ ಎಲ್ಲ ಒಳ್ಳೆ ಮಳೆ ಹೋಯ್ತು. ಇಲ್ಲಿ ಮಳೆ ಇಲ್ಲ ಸದ್ಯಕ್ಕೆ. ಅಣ್ಣಂಗೆ ಒಂದು ಓವರ್ಟೇಕ್ ಮಾಡಿಬಿಡೋಣ. ಮುಂದೆ ಏನೇನಾಗುತ್ತೆ ಅಂತ ಅಪ್ಡೇಟ್ ಕೊಟ್ಕೊಂಡು ಹೋಯ್ತಾ ಇರ್ತೀನಿ, ನೋಡೋಣ. ಸ್ನೇಹಿತರೆ, ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಕಲ್ಗಟ್ಟಿಗೆ ಹತ್ತತ್ರ ಇದ್ದೀನಿ. ಕಲ್ಗಟ್ಟಿಗೆ ಇನ್ನೊಂದು 10-12 ಕಿಲೋಮೀಟ್ರ್ ಇರಬೇಕು. ಇವಾಗ ಟೈಮ್ ಬಂದು 4 ಗಂಟೆ. ಇಲ್ಲೇ ಆಗೋಯ್ತು ನೋಡಿ ಹೆಂಗಿದೆ. ಫಾರೆಸ್ಟಲ್ಲಿ ಒಬ್ಬನೇ ಒಳ್ಳೆ ಸಾಂಗ್ ಕೇಳ್ಕೊಂಡು ಓಡಿಸ್ತಾ ಇದ್ರೆ ಒಂಥರ ಮಜಾನೇ ಮಜಾ. ಯಾವ ಥರ ಅಂತ ನೋಡಿ ಇವಾಗ ಸಾಂಗ್ ಹಾಕ್ತೀನಿ. ಕೇಳಿಸ್ಕೊಂಡ್ರೆ ಹಳೇ ಸಾಂಗ್ ಆಗ್ತಾ ಹೋಗ್ತಾ ಇದ್ದರೆ ಎಷ್ಟು ಇದಾದರೂ ಬೇಜಾರಾಗಲ್ಲ, ಗಾಡಿ ನಿದ್ದೆ ಬರಲ್ಲ. ನಾನಂತೂ ಯಾವಾಗಲೂ ನನ್ನ ಗಾಡಿಯಲ್ಲಿ ಹಳೇ ಸಾಂಗ್ಗಳೇ ಹಾಕ್ಕೊಂಡು ಓಡಿಸೋದು. ಹೊಸ ಸಾಂಗ್ ಅಂತೂ ಯಾವುದು ಯೂಸೇ ಮಾಡೋಕ್ಕೋಗಲ್ಲ. ಟೈಮ್ ಆಲೇ 4 ಗಂಟೆ ಆಯಿತು. ಇನ್ನೇನು ಕಲ್ಗಟ್ಟಿಗೆ ಹತ್ತತ್ರ ಇದ್ದೀನಿ. ಹೋಗೋಣ ಆರಾಮಾಗಿ, ಎಷ್ಟಾಗುತ್ತೋ ಅಷ್ಟು ಆದಷ್ಟು ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ನಿದ್ದೆ ಬರುವ ಮುನ್ಸೂಚನೆಗಳು ಯಾವಿಲ್ಲ. ಈಗ 4 ಗಂಟೆ 5 ಗಂಟೆ ಮೇಲೆ ನಿದ್ದೆ ಬರೋ ಚಾನ್ಸಸ್ಗಳು ಬೇಜಾನಿರ್ತವೆ. ಈ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಕೋಬೇಕು. ಬೆಳಕರಿತಂದರೆ ನಿದ್ದೆ ಬರಲ್ಲ. ಆ ಟೈಮಲ್ಲಿ ಏನು ಮಾಡಬೇಕು, ಒಳ್ಳೆ ಸಾಂಗ್ ಕೇಳ್ತಾ ಹೋಯ್ತಾ ಇರಬೇಕು. ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಎಂತ ಮಾತಾಡಿದೆ ನೋಡಿದ್ರಾ, ಹೀಗೆ ಸಾಂಗ್ ಕೇಳ್ತಾ ಹೋಯ್ತಾ ಇದ್ದರೆ ಹಳೆ ಸಾಂಗ್ಗಳು ನೀವು ಎಷ್ಟೇ ಕೇಳಿ ಸಕ್ಕತ್ತಾಗಿರ್ತವೆ, ಬೇಜಾರೇ ಆಗಲ್ಲ. ಎಷ್ಟು ಕೇಳಿದ್ರೂ ಬೇಜಾರಾಗಲ್ಲ, ಆರಾಮಾಗಿ ಕೇಳ್ಕೊಂಡು ಹೋಯ್ತಾ ಇರ್ಬೋದು.
ನೋಡೋಣ, ಸಾಂಗ್ ಬೇರೆ ಹಾಕಿದ್ದೀನಿ, ಕಾಪಿರೈಟ್ಸ್ ಕ್ಲೇಮ್ ಬರುತ್ತೆ ಏನೋ ಗೊತ್ತಿಲ್ಲ, ಅದಕ್ಕೆ ಸಾಂಗ್ ಜಾಸ್ತಿ ಹಾಕಿಲ್ಲ. ಜಾಸ್ತಿ ಹಾಕಿದರೆ ಕಾಪಿರೈಟ್ಸ್ ಕ್ಲೇಮ್ ಬರುತ್ತೆ, ಸುಮ್ಮನೆ ಅದಕ್ಕೆ ಯಾಕೆ ಅಂದ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ. ಅಪ್ಲೋಡ್ ಆದಾಗ ಸಮಸ್ಯೆ ಆದರೆ ಅಲ್ಲಿ ಆ ಸಾಂಗ್ ಇರತ್ತವ ಮ್ಯೂಟ್ ಬಂದುಬಿಡ್ತೈತೆ, ಸಾಂಗ್ ಬರಲ್ಲ. ನೋಡೋಣ ಏನೇನಾಗುತ್ತೆ ಅನ್ನೋದು ಮುಂದೆ. ಈಗ ಸದ್ಯಕ್ಕೆ ನೋಡಿ ಹೆಂಗೈತೆ ಫಾರೆಸ್ಟ್, ಕಲ್ಗಟ್ಟಿಗೆವರೆಗೂ ಫಾರೆಸ್ಟು. ಕಲ್ಗಟ್ಟಿಗೆ ಪಾಸ್ ಆದಮೇಲೆ ಅಲ್ಲಿಂದ ಒಳ್ಳೆ ರೋಡ್ ಬರ್ತೈತೆ. ಇದು ರೋಡ್ ಚೆನ್ನಾಗೈತೆ, ಗಾಡಿ ಆರಾಮಾಗಿ ಹೋಗ್ಬೋದು. ನೋಡಿ ಏನು ಸ್ಪೀಡಲ್ಲಿ ಹೋಗ್ತಿದೆ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ, ನೋಡಿದ್ರಾ? ಬನ್ನಿ ಈಗ ಸದ್ಯಕ್ಕೆ ಆರಾಮಾಗಿ ಹೋಗೋಣ. ದಿ ನೆಕ್ಸ್ಟ್ ಡೇ ಸ್ನೇಹಿತರೆ, ಕೊಪ್ಪಳ ಖಾಲಿ ಮಾಡ್ಕೊಂಡು ಈಗ ಆಚೆ ಬರ್ತಾಯಿದ್ದೀನಿ. ಟೈಮು ಅಲ್ಲೇ ಹೆಚ್ಚು ಕಮ್ಮಿ 4:56 ಅಂದರೆ 5 ಗಂಟೆ ಆಗೈತೆ. ನಮ್ಮ ಟೈಮೇ ಚೆನ್ನಾಗಿಲ್ಲಪ್ಪ, ಯಾಕೆ ಕರ್ಮನೋ ಏನು ಕಥೆನೋ ಒಂದು ಗೊತ್ತಾಗಲ್ಲ. ಪ್ಲಾಟ್ಫಾರಮ್ ಎಲ್ಲ ಕಿತ್ತೆಳೆದ್ಬಿಟ್ರು, ಹೋಗಲ್ಲ ಕಿತ್ತಾಕ್ಬಿಟ್ರು ಪ್ಲಾಟ್ಫಾರಮ್ ಆಪ್ರೇಟರ್, JCB ಆಪ್ರೇಟರ್. ಇಷ್ಟೊತ್ತು ಮಧ್ಯಾಹ್ನ 3 ಗಂಟೆಗೆ 2 ಗಂಟೆ ಗಾಡಿ ಖಾಲಿ ಆಗಿರೋದು. ಇಷ್ಟೊತ್ತವರೆಗೂ ಜಗಳ ಮಾಡಿ 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 ಇವಾಗ ಬಗೆಹರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಕೆಟ್ಟೋಗ್ಬಿಡ್ತಿದೆ. ಎಲ್ಲ ನಾವು ಎಷ್ಟು ಬೇಜಾರಾಗುತ್ತಂದ್ರೆ ಇವಾಗ 2 ಅವರು ಅವ್ರು 10 ಜನ, ನಾನು ಒಬ್ಬ ಜಗಳ ಮಾಡ್ತಾ ಇದ್ದೀನಿ. ಈಗ ನಮ್ಮ ಓನರ್ 5 ನಿಮಿಷ ಮಾತಾಡ್ಬಿಟ್ಟು ಆಯ್ತು ಬಾ ಅಂದ್ಬಿಟ್ರು. ನಾನು 2 ಅವರ್ ಅವ್ರ ಹತ್ರ ಗಲಾಟೆ ಮಾಡ್ಕೊಂಡು ಅಷ್ಟು ಇದು ಮಾಡಿದಕ್ಕೆ ನನಗೇನು ಬೆಲೆ ಸಿಕ್ತಾಳು? ಸುಮ್ಮನೆ ಮುಖ ಮುಚ್ಕೊಂಡು ಬಂದಂಗೆ ಆಯ್ತು. ಇವಾಗ ಹೊಸಿ ಬೇಜಾರಾಗ್ತಿಲ್ಲ. 2 ಅವರಿಂದ ಅಷ್ಟು ಕಷ್ಟಪಟ್ಕೊಂಡು ಅವ್ರು 10 ಜನದ ಮೇಲೆ ಜಗಳ ಮಾಡ್ತಾ ಇದ್ದೀನಿ ನಾನು ಒಬ್ಬ ಸೇರ್ಕೊಂಡು. ಮ್ಯಾನೇಜರು, ಓನರು, ಆಪ್ರೇಟರ್ಗಳು, ಆ ಆಪ್ರೇಟರ್, ಇವ್ರ ಆಪ್ರೇಟರ್ ಎಲ್ಲರ ಜೊತೆ ಸೇರ್ಕೊಂಡು ಗಲಾಟೆ ಮಾಡ್ತಾ ಇದ್ದೀನಿ ನಾನು ಒಬ್ಬನೇ. 5 ನಿಮಿಷ ಫೋನ್ ಇಸ್ಕೊಂಡು ಮಾತಾಡ್ಬಿಟ್ಟು ಅವ್ರು ಅಂದಿದ್ದಕ್ಕೆ ಅನ್ಸ್ಕೊಂಡು ಸುಮ್ಮನೆ ಆಯ್ತು ಬಾ ಅಂದ್ಬಿಟ್ರು ನಮ್ಮ ಓನರ್. ಈ ಕೆಲ್ಸಕ್ಕೆ ನಾನು ಏನಕ್ಕೆ ಕೇಳಿ ಜಗಳ ಮಾಡಬೇಕಾಯ್ತು? ಊಟ ತಿಂಡಿ ಎಲ್ಲ ಬಿಟ್ಟು ಇವೆಲ್ಲ ನಾನು ಜಗಳ ಮಾಡ್ಕೊಂಡು ಕುತ್ಕೋಬೇಕು. ಓನರ್ಗಳು ಆಯ್ತು ಬಂದ್ಬಿಡಪ್ಪ ಅಂದ್ಬಿಡೋದು. ಭಾಳ ಬೇಜಾರಾಗ್ಬಿಡ್ತು. ಇದು ನೋಡಿದ್ವಿ ಕರ್ಕೇಳಿ ಅಂತೇಳಿ, ಇಲ್ಲಿ ರೈಟ್ಗೆ ಹೋಗೋದು, ಚಿಕ್ಕಬಗ್ನಾಡು ಊರ ಸರಿ. ಗಾಡಿ ಓಡ್ಸೋಕ್ಕೆ ಮನ್ಸು ಬರ್ತಾ ಇಲ್ಲ, ಅಷ್ಟು ಬೇಜಾರಾಗ್ತೈತೆ. ಅವ್ನು ಪ್ಲಾಟ್ಫಾರ್ಮ್ ಎಲ್ಲ ಕಿತ್ತಾಕವನ್ನೆಲ್ಲ ಬಿಟ್ಬಿಟ್ಟು ನಾನು ಸುಮ್ಮನೆ ಹೋಗಿದ್ರೆ ಆಗಿರೋವು. ನಾನು ಕೂತ್ಕೊಂಡು ಜಗಳ ಮಾಡ್ಕೊಂಡು ಇಟಾಚಿ ತರಿಸಿ ಖಾಲಿ ಮಾಡೋದೆಲ್ಲ ವಾಪಸ್ ತೆಗಿಸಿ ಒಳಗಡೆ ಪೀಸ್ ತೆಗಿಸಿ 2 ಅವರಿಂದ ಸಹ ಗಲಾಟೆ ಮಾಡ್ಕೊಂಡು ಕೂತಿದ್ದೀನಿ. ಈಗ ನಮ್ಮ ಓನರು ಬಂದ್ಬಿಡು ನೇಮ್ ಮಾಡೋಕ್ಕಾಗುತ್ತೆ, ಅದು ಹಂಗೆ ಅವ್ರು ಹಿಂಗಂದ್ರೆ ಅನ್ಕೊಂಡ್ಬಿಟ್ಟು ಸುಮ್ಮನೆ ಬಂದ್ಬಿಡೋದು ನೋಡ್ರಿ. ಮಾತಾಡಿ ಏನು ಪ್ರಯೋಜನ ಆಯ್ತಾಳೆ? ಸುಮ್ಮನೆ ನನಗೆ ಬಾಯಿ ನೋವು ಎಲ್ಲ ನೋವು. ನನಗೆ ಹಿಂಗೆ ಮಾಡಿಬಿಟ್ರೆ ಬೇಜಾರಾಗೋದು, ಗಾಡಿಗಳು ಓಡ್ಸೋಕ್ಕೆ ಮನಸ್ಸು ಬರಲ್ಲ. ಇದೇ ಮಾತು ಆವಾಗಲೇ ಹಿಂಗೆ ಬೆಳಗ್ಗೆ ಕಿತ್ತಾಕ್ದಾಗಲೇ ಹೇಳ್ದೆ, ಹಣ ಈ ಥರ ಪ್ಲಾಟ್ಫಾರ್ಮ್ ಕಿತ್ತಾಕ್ಬಿಟ್ಟಾರೆ. ಸರಿ ಆಯಿತು ಬಂದ್ಬಿಡು ಅಂತ ಹೇಳಿದ್ರೆ 2 ಅವರ್ ಟೈಮ್ ಎಷ್ಟು ಇರ್ತಿರಲಿಲ್ಲ. ಈಗ ನಾನು ಅಷ್ಟು 10 ಜನದ ಮುಂದೆ ಒಬ್ಬನೇ 10 ಜನದ ಮುಂದೆ ನಾನು ಗಲಾಟೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಇಷ್ಟೆಲ್ಲ ಅವಶ್ಯಕತೆ ಇರಲಿಲ್ಲ. ಬೇಜಾರಾಗಲಿ. ಏನೇ ಆಗಲಿ ಮನ್ಸಿಗೆ ಒಂಥರ ಬೇಜಾರಾಗ್ಬಿಟ್ರೆ ಎಷ್ಟು 2 ಅವರ್ 10 ಜನದ ಜೊತೆ ನಾನು ಒಬ್ಬ ಜಗಳ ಮಾಡ್ತಾ ಇದ್ದೀನಿ. 5 ನಿಮಿಷನೂ ಮಾತಾಡಿಲ್ಲ. ಸರಿ ಆಯ್ತಪ್ಪ ಹೋಲಿ ಇನ್ನೇನು ಮಾಡ್ತೀಯ ಅಂತ. ಎಷ್ಟು ಬೇಜಾರಾಗ್ಬೋದಿಲ್ಲ. ನಾನು ಅಷ್ಟು ಗಲಾಟೆ ಮಾಡಿದ್ದಕ್ಕೆ ಏನು ಬೆಲೆ ಬಂತೇಳು? ಗಾಡಿ ಕಿತ್ತಾಕ್ಬಿಟ್ಟು ಹೆಂಗೆ ಬೇಕಾದ್ರೆ ಮುಡುಕ್ ಕೊಟ್ಬಿಡ್ತಾರೆ, ಸುಮ್ಮನೆ ಇಸ್ಕೊಂಡು ಹೋಗ್ಬಿಡ್ಬೇಕು ನಾವು. ಮಾಡೋಕ್ಕಾಗಲ್ಲ. ಸರ್ವಿಸ್ ಮಾಡ್ಸೋಣ ನಾವು ಇರೋ ಹುಟ್ಟು ವಿಡಿಯೋದಲ್ಲಿ ನನ್ನ ಮಕ್ಕ ತೋರ್ಸೋಕ್ಕಾಗ್ತಿಲ್ಲ. ಆ ಥರ ಇತ್ತು. ಅಷ್ಟು ಕೈ ಎಲ್ಲ ಕರ್ಗಾಗ್ಬಿಟ್ಟು ಹಸಿ
ಖಾಲಿ ಮಾಡಿಸ್ಬೇಕು. ಅವ್ರ ಹತ್ರ ಕಿತ್ತಾಡ್ಕೊಂಡು ಅಲ್ಲಿ ಹೋಗಿ ಒಳಗಡೆ ಅದು ಮಾಡಿ ಅವೆಲ್ಲ ತೆಗ್ಸಿ ಅಲ್ಲಿ ಲೋಡ್ ಮಾಡಿರೋದೆಲ್ಲ ವಾಪಸ್ ತೆಗ್ಸಿದ್ದೆ. ಅದ್ರಾಗೆ ಪೀಸು ತೆಗೆದು ಒಳಗೆ ಹಾಕ್ಬಿಟ್ಟಿದ್ರು. ಪೀಸ್ ಇಲ್ಲ, ಇದು ಯಾವ್ದು ಹಳೇದು ಸುಳ್ಳು ಹೇಳ್ತೀಯ ಹಂಗೆ ಹಿಂಗಂತೇಳಿ ಎಲ್ಲ ನನ್ನ ಮೇಲೆ ಉಲ್ಟಾ ಬಿದ್ದಿದ್ರು. ಮತ್ತೆ ತಿರ್ಗಾ ಗಲಾಟೆ ಮಾಡಿ ಅಲ್ಲೋಡ್ ಮಾಡಿದೆಲ್ಲ ತೆಗೆಸ್ದಾಗ ಅದ್ರೊಳಗೆ ಇತ್ತು ಪೀಸ್. ಅದು ತೆಗ್ಸಾದ್ಮೇಲೆ ಮತ್ತೆ ಉಲ್ಟಾ ಇದು ನಿಂದ ಅಲ್ವೇ ಅಲ್ಲ ಅಂತ. ಅಯ್ಯೋ ಯಾಕೆ ಹೇಳ್ತೀರ ಸವಾಸ, ಮಾಡೋಕ್ಕಾಗಲ್ಲ. ಏನೇನಾಗುತ್ತೆ ಅಂತ ನಮ್ಮ ಮನೆ ಬರೋ ಚೆನ್ನಾಗಿಲ್ಲ ಅಂದರೆ ಹಿಂಗೆಲ್ಲ ಆಗ್ತಾ ಇರ್ತವೆ. ಏನು ಮಾಡೋಕ್ಕಾಗಲ್ಲ. ಅಷ್ಟೆಲ್ಲ ಗಲಾಟೆ ಮಾಡ್ಕೊಂಡು ಅದು ತಕ್ಕನಾಗ ಫಲ ಸಿಕ್ಕಿದ್ರೆ ಏನು ಬೇಜಾರಾಗಲ್ಲ. ಸುಮ್ಮನೆ ವೇಸ್ಟಾಗಿ ಗಲಾಟೆ ಮಾಡ್ಕೊಂಡಂಗೆ ಆಯ್ತು. ಈಗ ನಾವು ಈಗ ನೋಡಿ ಅವರೆಲ್ಲ ಆಡ್ಕೊಂತಿರ್ತಾರೆ. ಅಷ್ಟೆಲ್ಲ ಕಿರ್ಚಾಡಿದ್ನಲ್ಲ ಏನು ಮಾಡ್ಕೊಂಡು ಅವನು ಅಂತೇಳಿ ಏನು ಮಾಡ್ಕೊಳಕ್ಕಾಗಲಿಲ್ಲ ಅಂತಾರೆ. ಈ ಕಡೆ ರೋಡು ಹೊಸ ರೋಡು. ಅವಲೇ ಬೆಳಗ್ಗೆ ಬರ್ಬೇಕಾದ್ರೆ ರೋಡು ಅದ್ರ ಮೇಲೆ ಬಂದು ಹೆಂಗಿತ್ತು, ಇವಾಗ ಸ್ವಲ್ಪ ಕೆಳಗಡೆ ಚೆನ್ನಾಗಿ ಮಾಡೋರೆ. ಸಿ ಸಿ ರೋಡ್ ಮಾಡ್ತಾ ಇದ್ದಾರೆ. ಇದು ಒಂದು 2-3 ತಿಂಗಳು ಹೋದರೆ ಸಿ ಸಿ ರೋಡ್ ಕಂಪ್ಲೀಟ್ ಆಗುತ್ತೆ. ಇವಾಗ ಸ್ವಲ್ಪ ಸಮಾಧಾನ. ಸ್ನೇಹಿತರೆ, ಇದೇ ಕಿತ್ತಾಕಿರೋದು ನಿನ್ನೆ ನೋಡಿ. ಎಷ್ಟು ಉದ್ದ ಕಿತ್ತಾಕಿದ್ದಾನೆ ನೋಡಿದ್ರೆ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕಿತ್ತಾಕಿರೋದು. ಇವೆಲ್ಲ ರೆಡಿ ಮಾಡಿಸ್ಬೇಕಂದ್ರೆ ಶೀಟ್ನೇ ಕ್ಲೀನಾಗಿ ಇಲ್ಲಿವರೆಗೂ ಕಟ್ ಮಾಡಿ ತೆಗೆಸಿ ಒಂದು ಶೀಟ್ ಆಗ್ಬೇಕು ನೋಡಿ. ಇದು ಪೀಸ್ ನೋಡಿದ್ರ, ಈ ಪೀಸ್ ತೆಗಿಯೋಕ್ಕೆ ಹೊಸಿ ಗಲಾಟೆ ಮಾಡಿಸಿಲ್ಲ ಅವನ ಹತ್ರ. ನಾನು ಅಲ್ಲಿ ಖಾಲಿ ಮಾಡಿರೋ ಕೋಕೆಲ್ಲ ತೆಗೆಸಿ ಪೀಸ್ ತೆಗೆಸಿದ್ದಿದ್ದನ್ನು. ಬನ್ನಿ ಇವಾಗ ಈ ಪ್ಯಾಕಿಂಗ್ ಕೊಡಬೇಕು. ಲೋಡ್ ಮಾಡೋಕ್ಕೆ ಬಂದಿದ್ದೀನಿ ನೋಡಿ. ಎಲ್ಲ ಹೋಗ್ಬಿಡುತ್ತೆ, ಪ್ಲಾಟ್ಫಾರಮ್ ಪೂರ್ತಿ ಹೋಗ್ಬಿಡುತ್ತೆ. ಡೋರು ಪಾರೆಲ್ಲ ಈ ಟ್ರಿಪ್ಪು ರೆಡಿ ಮಾಡಿಸ್ಲೇಬೇಕು. ಗಾಡಿ ಲೋಡ್ ಆಗ್ತಾ ಇದ್ದಾವೆ. ಆ ಗಾಡಿ ಮತ್ತು ಆ ಗಾಡಿ ಲೋಡ್ ಆದಮೇಲೆ ನಮ್ಮ ಗಾಡಿ ಲೋಡ್ ಆಗುತ್ತೆ. ಸದ್ಯಕ್ಕೆ ಲೋಡ್ ಮಾಡಿಸೋಣ. ಇವಾಗ ಇದೆಲ್ಲ ಕ್ಲೀನಾಗಿ ಪ್ಯಾಕಿಂಗ್ ಕೊಡಬೇಕು. ಚೆಲ್ಲಂಗಿಲ್ಲ, ಗೋಲಿ ಚೆಲ್ಲಿದ್ರೆ ಏನಿಲ್ಲ. ಆಮೇಲೆ ಶಾರ್ಟೇಜ್ ಬಂದರೆ ಬಾಡಿಗೆ ಕಟ್ಕೊಡ್ಬೇಕಾಗತ್ತೆ. 34 ರೂಪಾಯಿ 35 ರೂಪಾಯಿ kg. 100 kg ಶಾರ್ಟೇಜ್ ಬಂದರೆ ಅಲ್ಲಿಗೆ ಹೋಯ್ತು 3,500. ನೋಡಿ ಇವೆಲ್ಲ ಹೆಂಗೆ ಪ್ಯಾಕಿಂಗ್ ಕೊಡೋದು. ಪ್ಯಾಕಿಂಗ್ ಕೊಟ್ಟು ಇದು ಯಾವುದೋ ಒಳ್ಳೆ ತಾರ್ಪಲ್ ಸಿಕ್ತು. ಕ್ಲೀನಾಗಿ ತಾರ್ಪಲ್ ಹಾಸ್ಬಿಟ್ಟು ಅಲ್ಲಿವರೆಗೂ ಆಮೇಲೆ ಪ್ಯಾಕಿಂಗ್ ಕೊಡೋದಾಗುತ್ತೆ. ಸದ್ಯಕ್ಕೆ ಕ್ಲೀನಾಗಿ ಪ್ಯಾಕಿಂಗ್ ಕೊಡೋಣ ಬರ್ರಿ. ಆಮೇಲೆ ನೋಡೋಣ ಲೋಡ್ ಮಾಡಿಸೋದು. ಲೇಟ್ ಮಾಡ್ಬಾರ್ದು ನೋಡಿ. ಆ ಗಾಡಿ ಬಿಟ್ಟರು ನೆಕ್ಸ್ಟ್ ಬಿಡು ಅಂತ ಹೇಳ್ಬಿಡ್ತಾನೆ. ಆಮೇಲೆ ನೋಡಿ ಸ್ನೇಹಿತರೆ ಯಾವ ಥರ ಹಾಕಿದ್ದೀನಂತ ನೋಡಿ. ಇವೆಲ್ಲ ಅಲ್ಲಿ ಅರ್ಧೋಗುತ್ತೆ ಖಾಲಿ ಮಾಡ್ಬೇಕಾರೆ. ಮತ್ತು ಈ ಕಬ್ಬಣನೂ ಸಿಗಲ್ಲ, ಅಲ್ಲಿ ಮ್ಯಾಗ್ನೆಟಲ್ಲಿ ಎತ್ಕೊಂಡು ಹೊಂಟೋಗ್ಬಿಡ್ತಾರೆ. ಆದರೂ ಸೇಫ್ಟಿ, ಗಾಳಿಗೆ ಹಾರಾಡ್ಬಾರ್ದಲ್ಲ ಅಲ್ಲಿ ಗಾಡಿ ಬಿಡೋ ಟೈಮಿಗೆ. ಆ ಥರ ಕ್ಲೀನಾಗಿ ನೋಡಿ. ಇಲ್ಲಿ ಹಗ್ಗ ಕಟ್ಟಿ ಆ ಕಡೆ ಎಳೆದಿದ್ದೀನಿ, ಮತ್ತು ಆ ಕಡೆ ಕಟ್ಟಿ ಹಗ್ಗ ಕಟ್ಟಿ. ಇದು ಮೆಟೀರಿಯಲ್ ಬೀಳೋವರೆಗೂ ಇದ್ದರೆ ಸಾಕು. ಆಮೇಲೆ ಇಲ್ಲ ಕೆಳಗೆ ಬಿದ್ದೋಗ್ಬಿಟ್ರೆ ಕಷ್ಟ. ಅದಕ್ಕೋಸ್ಕರ ಇದೆಲ್ಲ ಏನು ಸಮಸ್ಯೆ ಆಗಲ್ಲ. ಸದ್ಯಕ್ಕೆ ಎಲ್ಲ ಥರದ ಪ್ಯಾಕಿಂಗ್ ಓಕೆ ಆಯಿತು. ಆ ಗಾಡಿ ಲೋಡ್ ಆದಮೇಲೆ ನಮ್ಮ ಗಾಡಿ ನೆಕ್ಸ್ಟ್ ಲೋಡ್ ಮಾಡೋದು. ನೋಡಿ ಅದು ಯಾವ ಥರ ಲೋಡ್ ಮಾಡ್ತಾರೆ ನೋಡಿ. ಅದು ಯಾವ ಥರ ಲೋಡ್ ಮಾಡ್ತಾರೆ. ತುಂಬ್ದಂಗೆ ಗಾಡಿ ಮುಂದೆ ಬಿಡ್ತಾ ಇರಬೇಕು. ಮೇಲಿಂದ ಬರುತ್ತೆ. ಅದು ಬಂದ್ಬಿಟ್ಟು ಎಸ್ಕೇಟ್. ಇದು ಹಿಂದೂಪುರ ತಪ್ಪಿರೆ ಸಾಣಿಕೆರೆ ಎರಡರೆಲ್ಲರೂ ಇರ್ತದೆ. ನಮ್ಮದು ಮಾಲೂರಿಗೆ ಪ್ಲಾಟ್ಫಾರಮ್ ನೋಡಿ ಪೂರ್ತಿ ಹೋಗ್ಬಿಟ್ಟಿದೆ. ರೆಡಿ ಮಾಡಿಸ್ಬೇಕು ಇವೆಲ್ಲ, ಇಲ್ಲ ಅಂದರೆ ನಡೆಯಲ್ಲ. ಇದು ನೋಡಿ, ಇದು ಗಾಡಿ ಎಲ್ಲ ಹಾಳಾಗ್ಬಿಟ್ಟಿದೆ. ರೆಡಿ ಮಾಡ್ಸೋಕೆ ಆಗ್ತಾಯಿಲ್ಲ. ಇರೋ ದುಡಿಮೆಯಲ್ಲಿ ಇದು ಒಂದು ಆಶ್ಚರ್ಯ ನನಗೆ ನೋಡಿ. ಇದು ತಾರ್ಪಲ್ ನಿಮಗೆ ನೀಲಿ ಕಲರ್ ಕಾಣ್ತಿರ್ಬೋದು, ಆದರೆ ಒರಿಜಿನಲ್ ತಾರ್ಪಲ್ ಬಂದರೆ ಹಸಿರು ಕಲರ್. ಇದ್ಯಾಕೆ ಈ ಥರ ಕಾಣ್ತಿದೆ ಅಂತ ಗೊತ್ತಾಗ್ತಿಲ್ಲ. ಹಸಿರು ಕಲರ್ ತಾರ್ಪಲು ನೀಲಿ ಕಲರ್ ಕಾಣ್ತೈತೆ ಕ್ಯಾಮ್ರಾದಲ್ಲಿ. ಏನೋ ನೋಡೋಣ. ನೆಕ್ಸ್ಟ್ ಗಾಡಿ ಲೋಡಿ ಬಿಟ್ಟು ಎಲ್ಲ ರೆಡಿ. ಇದಕ್ಕೇನಾರು ಎಲ್ಲರೂ ಚೆಲ್ಬೋದಾ? ಎಲ್ಲೂ ಚೆಲ್ಲಲ್ಲ. ನೋಡೋಣ. ಅಷ್ಟಕ್ಕೊಂದಿಷ್ಟು ಸೇಫ್ಟಿಯಾಗಿ ಮಾಡ್ಕೊಂಡಿದ್ದಾಯಿತು.
ಈಗ ಸದ್ಯಕ್ಕೆ ಲೋಡ್ ಗಿಡ್ ಮಾಡ್ಕೊಂಡು ನೋಡೋಣ ಮುಂದೆ. ಸ್ನೇಹಿತರೆ, ನಮ್ಮ ಅಂಬಾರಿ ಲೋಡ್ ಬಂದು 5 ಗಂಟೆಗೆ ಈ ಪೆಟ್ರೋಲ್ ಬಂಕಿಗೆ ಬಂದಿದ್ದು. ಡೀಸೆಲ್ ಇಲ್ಲದೆ ನಿಲ್ಸ್ಕೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು 7:45. ನಮ್ಮ ಹಣೆ ಬರ ನೋಡಿ ಹೆಂಗಿದೆ ಅಂತ. ಒಂದು ಸ್ವಲ್ಪ ಬೇಗ ಹೋಗೋಣ, ಮಾಲೂರಿಗೆ ಲೋಡ್ ಆಗೈತೆ, ಹೋಗೋಣ ಅನ್ನಂಗಿಲ್ಲ. ನಿಲ್ಸ್ಕೊಂಡು ಕೂತಿದ್ದೀವಿ. ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಇಲ್ಲ. 5 ಗಂಟೆ ಬಂದಿರೋದು ಲೋಡ್ ಮಾಡ್ಕೊಂಡು ಇವಾಗ ಬಂದಿದೆ ನೋಡಿ ಡೀಸೆಲು. ನೋಡಿದ ಇವಾಗ ಬಂದಿದೆ, ಅದು ಖಾಲಿ ಆಗ್ತಾ ಇದೆ. ಅದು ಖಾಲಿ ಆಗೋವರೆಗೂ ಡೀಸೆಲ್ ಸಿಗಲ್ಲ. ಇನ್ನೂ ಹೆಚ್ಚು ಕಮ್ಮಿ ಅರ್ಧ ಗಂಟೆ, 8:30-9 ಗಂಟೆ ಆಗ್ಬೋದು ಇಲ್ಲೇ ಬಿಡೋಕ್ಕೆ. ಏನು ಮಾಡೋಕ್ಕಾಗಲ್ಲ ನೋಡಿ, ಡೀಸೆಲ್ ಖಾಲಿ ಮಾಡ್ತಾಯಿದ್ದಾರೆ. ಇವಾಗ ಬಂತಪ್ಪ, ಸಾಕಾಗ್ಬಿಡೈತೆ. ಎಲ್ಲರೂ ಕೇಳ್ಬೋದು, ನಿಮ್ಮ ಓನರ್ ಹತ್ರ ಯಾಕೆ ದುಡ್ಡಿಲ್ವಾ, ಬರೀ ಇದೇ ಆಗ್ತಾರೆ ಅಂದ್ರೆ. ಯಾಕಂದರೆ ಇವು ಪೇಮೆಂಟ್ಗಳು ಬರಲ್ಲ ನಮ್ಗಳಿಗೆ. ಎಲ್ಲ ಸಾಲ ಹೊಡೆಯೋ ಲೋಡ್ಗಳು ಪೇಮೆಂಟ್ಗಳು ತಿಂಗಳಾನ್ಗಟ್ಲೆ ಮಾಡಿಬಿಡ್ತಾರೆ. ಅದಕ್ಕೆ ಡೀಸೆಲ್ ಹಾಕ್ಸ್ಕೊಳ್ಳೋದು. ಡೀಸೆಲ್ ಎಷ್ಟು ಬೇಕಾದ್ರೆ ಹಾಕ್ತಾರೆ. ಇದು ಹೊಸ ಟೈರ್ ನೋಡಿ, ಈ ಟ್ರಿಪ್ ಹಾಕೋ ಬಂದಿರೋದು. ಹೇಳೇ ಇಲ್ಲ, ವಿಡಿಯೋ ಮಾಡಿಲ್ಲ, ಹಾಕಿಲ್ಲ. ಬೆಂಗಳೂರಲ್ಲಿ ಹಾಕೊಂಡು ಬಂದಿರೋದು ಇದು ಟೈರ್. ಇದು ಒಂದು ಮೊನ್ನೆ ಅದು ಹೊಸದು ಹಾಕಿದ್ದು ಅಭಿಮನ್ಯು. ಇದಕ್ಕೆ ರೀಬೋಲ್ಟು ಈ ಟ್ರಿಪ್ ಹಾಕ್ಬೇಕು. ಇದು ಎಲ್ಲಿ ಕೈ ಕೊಡುತ್ತೆ ಅನ್ನೋದು ಗೊತ್ತಿಲ್ಲ, ನೋಡೋಣ. ಓಡೋಷ್ಟು ಹೆಂಗೋ ಡೀಸೆಲ್ ಬಂತಲ್ಲ, ಡೀಸೆಲ್ ಹಾಕ್ಸ್ಕೊಂಡು ಇನ್ನೂ ಹೆಚ್ಚು ಕಮ್ಮಿ ಅರ್ಧ ಗಂಟೆ ಕಾಯಬೇಕು. ಇನ್ನು ಅವರೆಲ್ಲ ಚೆಕ್ ಮಾಡಿ ನೋಡಿ, ಚೆಕ್ ಮಾಡ್ತಾಯಿದ್ದಾರೆ. ಎಲ್ಲ ಚೆಕ್ ಮಾಡಿ ಗೇಜು ಪಾಜು ಟ್ಯಾಂಕಲ್ಲಿ ಕರೆಕ್ಟಾಗಿ ಡೀಸೆಲ್ ಬಂದೈತಾ ಇಲ್ವಾ, ದಾರಿಲಿ ಏನಾರ ಆಪ್ರೇಷನ್ ಮಾಡೋರ ಎಲ್ಲ ಚೆಕ್ ಮಾಡಿ ಆಮೇಲೆ ಖಾಲಿ ಮಾಡ್ತಾರೆ. ಖಾಲಿ ಆದಮೇಲೆ ನಮ್ಮ ಗಾಡಿಗಳಿಗೆ ಡೀಸೆಲ್ ಹಾಕೋದು. ಆರಾಮಾಗಿ ಒಳ್ಳೆ ನೋಡಿ, ಪಾರ್ಕ್ ಥರ ಐತೆ, ಒಳ್ಳೆ ಗಾಳಿ ಕೂತಿದ್ದೆ. ಇವಾಗ ಗಾಡಿ ಬಂತು. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಇದು ಇವರೆಲ್ಲ ಏನಕ್ಕೆ ಡೀಸೆಲ್ ಇದು ಮಾಡ್ತಾರೆ ಅಂದರೆ ಕಮಿಷನ್, ಎಲ್ಲ ಕಮಿಷನ್ ವ್ಯವಹಾರ ಡೀಸೆಲ್ಗಳು. ಅದಕ್ಕೆ ಅಡ್ವಾನ್ಸ್ಗಳು ಕೊಡಲ್ಲ. ಡೀಸೆಲ್ ಹಾಕ್ಕೊಳ್ಳಿ ಅಂತಾರೆ. ಕಮಿಷನ್ ಸಿಗುತ್ತೆ ಅವರಿಗೆ, ಟ್ರಾನ್ಸ್ಪೋರ್ಟ್ನವ್ರಿಗೆ. ಈಗ ಒಳ್ಳೊಳ್ಳೆ ಟ್ರಾನ್ಸ್ಪೋರ್ಟ್ನವ್ರಿಗೆ ಏನು ಮಾಡ್ತಾರೆ, ಈ ಬಂಕ್ನವರು ನಮ್ಮ ಬಂಕಲ್ಲಿ ಡೀಸೆಲ್ ಹಾಕ್ಸಿ ಗಾಡಿನ ಲೀಟ್ರಿಗೆ ಇಷ್ಟು ಕಮಿಷನ್ ಕೊಡ್ತೀವಿ ಅಂತೇಳಿ ಅವ್ರಿಗೆ ಕಮಿಷನ್ ಕೊಡ್ತಾರೆ. ಲೀಟ್ರಿಗೆ ಇಲ್ಲ ಅಮೌಂಟ್ ಇಷ್ಟು ಲಕ್ಷಕ್ಕೆ ಇಷ್ಟು ಅಂತೇಳಿ. ಈಗ ನಾನು ಗಾಡಿಗೆ ಫುಲ್ ಟ್ಯಾಂಕ್ ಒಂದು 35,000 ಇಡಿಸ್ಬೋದು, 32,000 ಇಡಿಸ್ಬೋದು. ಇಂಥ ಬೇಜಾನ್ ಗಾಡಿಗಳು, ಬೇಜಾನ್ ಟ್ರಾನ್ಸ್ಪೋರ್ಟ್ನವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಇದು ಮಾಡ್ತಾರೆ, ಸಾಲ ಕೊಡೋದು ಅವ್ರಿಗೆ ಡೀಸೆಲು. ಹಂಗಾಗಿ ಅವರು ನಮಗೆ ದುಡ್ಡುಗಳು ಕೊಡೋಕೆ ಲೇಟ್ ಮಾಡಿಬಿಡ್ತಾರೆ. ಬಂಕ್ನವ್ರಿಗೆ ಕರೆಕ್ಟಾಗಿ ಕೊಡ್ತಾರೆ, ಬಂಕ್ನವ್ರಿಗೆ ಕರೆಕ್ಟಾಗಿ ಕೊಟ್ಟು ಇದು ಮಾಡ್ತಿರ್ತಾರೆ. ಹಂಗಾಗಿ ನಮಗೆಲ್ಲರೂ ಏನು ಮಾಡಿದ್ರು, ಇಂಡಿಯನ್ ಎಲ್ಲಿ ಹೋದ್ರು, ಮಂಗಳೂರಲ್ಲಿ ಹೋದರೂ ಬಂಕ್ ಸಾಲನೇ, ಇಲ್ಲಿ ಬಂದರೂ ಬಂಕಲ್ಲಿ ಸಾಲನೇ. ಒಳ್ಳೆ ಜಾಗ ನೋಡಿ, ಒಳ್ಳೆ ಗಾಳಿ ಬೀಸ್ತೈತೆ ತಣ್ಣಗೆ. ಗಾಡಿ ಬಂದು ನಿಲ್ಲಿಸ್ದಾಗಿಂದ ಗಾಡಿ ಒಳಗೆ ಹೋಗಿ ಕೂತೇ ಇಲ್ಲ ನಾನು. ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ಹಸ್ರಿಗೆ ಹೆಂಗೈತೆ ನೋಡಿ ಹುಲ್ಲು, ಆರಾಮಾಗಿ ಕೂತ್ಕೊಂಡಿದ್ದೀನಿ. ನೋಡೋಣ, ಡೀಸೆಲ್ ಖಾಲಿ ಆಗಲಿ ಇನ್ನೊಂದು ಅರ್ಧ ಗಂಟೆ ಆದಮೇಲೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಹೊರಡೋಣ. ಮೊದಲೇ ಲೇಟ್ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ಮಾಲೂರಿಗೆ ಹೆಂಗಪ್ಪ ಅಂದರೆ ದೊಡ್ಡ ಸಮಸ್ಯೆ, ಸಿಟಿ ನೋ ಎಂಟ್ರಿ ಇದೆ. ಲೇಟಾಗಿ ಹೋದರೆ ಸಿಟಿ ಒಳಗೆ ಹೋಗಿ ಹಿಂಸೆ ಇಕ್ಬೇಕು, ಏನೇನಾಗುತ್ತಾ ನೋಡೋಣ. ಮುಂದೆ ಹೋಯ್ತಾ ಅಪ್ಡೇಟ್ ಕೊಡ್ತಾ ಹೋಯ್ತೀನಿ. ಅಣ್ಣ ಅಂತೂ ಇನ್ನೂ ಓಪನ್ ಮಾಡಿ ಅದು ಇದು ಮಾಡ್ತಾನೆ ಅವನು ಇದು ಮಾಡೋವ್ರಿಗೆ ನಮ್ಮದು ಹೆಚ್ಚು ಕಮ್ಮಿ 1 ಅವರ್ ಬೇಕು. 9 ಗಂಟೆ ಆಗುತ್ತೆ ಅಂದ್ಕೊಳ್ಳಿ ಇಲ್ಲಿಂದ ಬಿಡ್ಬೇಕಾರೆ. ಎಷ್ಟೊತ್ತಾಗುತ್ತೆ ಅನ್ನೋದು ಮುಂದೆ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ. ದಿ ನೆಕ್ಸ್ಟ್ ಡೇ. ಸ್ನೇಹಿತರೆ, ಮಾಲೂರಿಗೆ ಬಂದು 2 ದಿನ ಆಯಿತು. ನಿನ್ನೆ ಮಂಗಳವಾರ ಗಾಡಿ ಖಾಲಿ ಆಗಿಲ್ಲ. ನಿನ್ನೆ ವಿಶ್ವಕರ್ಮ ಜಯಂತಿ ರಜಾ ಇಲ್ಲಿ. ಇದು ಪಂಜಾಬ್ ಸೈಡ್ನವ್ರದ್ದು ಫ್ಯಾಕ್ಟ್ರಿ ಆಗಿರೋದ್ರಿಂದ ನಿನ್ನೆ ವಿಶ್ವಕರ್ಮ ಜಯಂತಿ ಇರೋದ್ರಿಂದ ರಜಾ ನಿನ್ನೆ ಖಾಲಿ ಆಗಿಲ್ಲ. ಇವತ್ತು ಸಂಜೆ ಇವಾಗ ಎಷ್ಟು ಟೈಮು 5:15. ಇವಾಗ ಅಲ್ಲೋಡಿ ಬಿಡಿಸ್ಕೊಂಡವ್ರೆ. ಇದೊಂದು ಗಾಡಿ ಖಾಲಿ ಆಗ್ತೈತೆ. ನಮ್ಮ ಗಾಡಿ ಖಾಲಿ ಮಾಡ್ತಾವ್ರೆ. ಮ್ಯಾಗ್ನೆಟ್ ನೋಡಿ ಖಾಲಿ ಮಾಡ್ತಾ ಇದ್ದಾರೆ. 2 ದಿನ ಆಗೋಯ್ತು. ಏನಾಗೈತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಎಲ್ಲಿ ಹೋದರೂ 2 ದಿನ. ಈ ಫ್ಯಾಕ್ಟ್ರಿಗೆ ಬಂದು 3 ಟ್ರಿಪ್ ಬಂದಿದ್ದೀನಿ. 3 ಟ್ರಿಪ್ಪು 2 ದಿನ ಆಲ್ಟು.
ಏನಾಗ್ಬಿಡುತ್ತೋ ಗೊತ್ತಾಗ್ತಿಲ್ಲ. ನಮ್ಮ ಟೈಮೇ ಚೆನ್ನಾಗಿಲ್ಲ, ಲೋಡ್ಗಳು ಬೇರೆ ಇಲ್ಲ. ಲೋಡ್ ಮಾಡ್ಕೊಬಂದರೆ ಇದೊಂದು ರಾಮಾಯಣ. ಆಮೇಲೆ ಮೊನ್ನೆ ಲಾಸ್ಟು ಇದರಲ್ಲಿ ಹೇಳಿದ್ದೆ, ಈ ಟ್ರಿಪ್ ಬಂದು ನಮ್ಮ ಬಾಸ್ ಗಾಡಿಗೆ ಹೋಗ್ಬೇಕು ಹೊಸ ಗಾಡಿಗೆ ಅಂತ, ಅದು ಕ್ಯಾನ್ಸಲ್ ಆಯಿತು. ಏನಕ್ಕಪ್ಪ ಅನ್ನೋದು ಇವಾಗಲೇ ಹೇಳ್ತೀನಿ. ನೆಕ್ಸ್ಟ್ ಟ್ರಿಪ್ಪಲ್ಲ, ನೆಕ್ಸ್ಟ್ ವಿಡಿಯೋವರೆಗೂ ಕಾಯೋದು ಬೇಡ, ಇವಾಗಲೇ ಹೇಳ್ತೀನಿ. ಏನಿಲ್ಲ, ನಾನು ನಮ್ಮ ಓನರ್ಗೆ ಹೇಳಿದ್ದೆ ಓಡಿಸೋದು ಇದಕ್ಕೆ 1 ತಿಂಗಳ ಮಟ್ಟಿಗೆ ಓಡಿಸ್ತೀನಪ್ಪ, ಅಷ್ಟೇ ಓಡಿಸೋಕ್ಕಾಗೋದು. ಯಾಕಂದರೆ ನಾನು ದೀಪಾವಳಿ ಗಾಡಿ ಬಿಡ್ತಾಯಿದ್ದೀನಿ, ಅಂದರೆ ಕಂಪ್ನಿ ಬಿಡ್ತಾಯಿದ್ದೀನಿ, ಕೆಲಸ ಬಿಡ್ತಾಯಿದ್ದೀನಿ. ಯಾಕಂದರೆ 5 ವರ್ಷ ಆಯಿತು ಸಾಕು. ಒಂದು ಕಂಪ್ನಿಯಲ್ಲಿ 5 ವರ್ಷ ಸರ್ವಿಸ್ ಮಾಡಬೇಕು ಅಷ್ಟೇ, ಅದಕ್ಕಿಂತ ಹೆಚ್ಚು ಮಾಡಬಾರ್ದು. ನನ್ನ ಉದ್ದೇಶ ಅದು. ಯಾಕೆ ಏನನ್ನೋದು ಮುಂದೆ ತಿಳಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಅದ್ರ ವಿಷಯ ಬೇಡ, ಮುಂದೆ ಯಾವ ಥರ ಒಂದು ದಿವಸ ಹೇಳ್ತೀನಿ. ಹಂಗಾಗಿ ಹೇಳಿದೆ. ಇನ್ನೇನು ದೀಪಾವಳಿಗೆ ಪೂಜೆ ಮಾಡಿ ನವಂಬರ್ಗೆ 5 ವರ್ಷ ಆಯಿತು. ನವಂಬರ್ ದೀಪಾವಳಿ ಪೂಜೆ ಮಾಡಿ ಗಾಡಿ ನಿಲ್ಲಿಸ್ಬಿಟ್ಟು ಹೋಯ್ತೀನಪ್ಪ ಅಂತ ಹೇಳಿದ್ದಕ್ಕೆ ನಮ್ಮ ಯಜಮಾನ, ನೀವು 1 ತಿಂಗಳಾದ್ರೆ ಕಷ್ಟ ಆಗುತ್ತೆ, ಹೆಂಗೆ ಇಷ್ಟು ಬೇಗ ಏನಕ್ಕೆ ಹಿಡಿತೀಯಾ, ಎಲ್ಲೋದ್ರೂ ಕೆಲಸ ಮಾಡಲೇಬೇಕಲ್ಲ ಅಂದರು. ಇಲ್ಲ ಅಣ್ಣ, ಎಲ್ಲೋದ್ರೂ ಕೆಲಸ ಮಾಡಲೇಬೇಕು. ಆದರೂ ಸದ್ಯಕ್ಕೆ 5 ವರ್ಷದ ಮೇಲೆ ನಾನು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡಲ್ಲ ಅಂತೇಳಿ ಎಲ್ಲ ಓಕೆ ಆಯಿತು, ಹೇಳಿದ್ದಾಯಿತು. ಹಂಗಾರೆ ಒಂದು ಕೆಲಸ ಮಾಡು, ಕ್ಯಾಂಟ್ರಿಕ್ ಡ್ರೈವರ್ ಅವರೇ, ಅದನ್ನು ನಾನು ಕಳಿಸ್ಕೊತೀನಿ, ಇದೇ 1 ತಿಂಗಳ ಮಟ್ಟಿಗೆ ಓಡಿಸ್ಕೋ. ಮತ್ತು ಈಗ ಅದಕ್ಕೆ ಹೋಗಿ 1 ತಿಂಗಳ ಮತ್ತೆ ಡ್ರೈವರ್ ಸಿಗಲಿಲ್ಲ, ಹಂಗೆ ಹಿಂಗೆ ಅಂದರು. ಸರಿ ಆಯ್ತಣ್ಣ, ನಿಮ್ಮ ಇಷ್ಟ, ಹೆಂಗಾರ ಮಾಡಿ ಅಂತ ಆಯಿತು ಅಂತ ಹೇಳಿದ್ದಾರೆ. ಕ್ಯಾಂಟ್ರದ್ದು ಏನಾಯಿತು ಒಂದು ಗೊತ್ತಿಲ್ಲ. ಸದ್ಯಕ್ಕೆ ಈ ಗಾಡಿ ನವಂಬರ್ ಅಂದರೆ ದೀಪಾವಳಿ ಪೂಜೆಗೆ ಮಾಡಿ ಕಂಪನಿಗೆ ರಾಜೀನಾಮೆ ಕೊಡ್ತಾಯಿದ್ವಿ. ಮತ್ತು ಹೊಸ ಕಂಪ್ನಿ ಯಾವ ಸಿಗುತ್ತೆ ಏನು ಎತ್ತ ಅನ್ನೋದು ಇನ್ನೂವರೆಗೂ ಯಾವುದೇ ಡಿಸೈಡ್ ಮಾಡಿಲ್ಲ. ಮಾಡಬೇಕು ಮುಂದೆ. ಅಂದರೆ ಫಸ್ಟು ಒಂದು ಕೆಲಸ ಇದೆ ನನಗೆ, ಅದೊಂದು ಕೆಲಸ ಮುಗಿದು ಆಮೇಲೆ ಮುಂದಿನ ಕೆಲಸ ಏನಪ್ಪ ಫಸ್ಟ್ ಕೆಲಸ. ದೀಪಾವಳಿಗೆ ಕೆಲಸ ಮುಗಿದಿದ್ದು ನಮ್ಮ ಎಲ್ಲ ಪೂಜೆ ಎಲ್ಲ ಮಾಡಿ ಗಾಡಿ ಪೂಜೆ ಮಾಡಿ ನಿಲ್ಲಿಸಿದಂದರೆ 1 ವಾರ ನಮ್ಮ ಊರಿಗೆ ಹೋಗಿ, ಊರು ಪ್ಲಸ್ಸು ಟ್ರಿಪ್ಪು, ಸ್ವಲ್ಪ ದೇವಸ್ಥಾನಗಳೆಲ್ಲ ಟ್ರಿಪ್ಪೆಲ್ಲ ಮುಗಿಸ್ಕೊಂಬರ್ಬೇಕು. ನಮ್ಮ ಫ್ಯಾಮಿಲಿ ಕರ್ಕೊಂಡು 1 ದಿವಸಕ್ಕೂ ಹೊರಗಡೆ ಕರ್ಕೊಂಡು ಹೋಗಿಲ್ಲ ನಾನು. ಹಾಗಾಗಿ ಸದ್ಯಕ್ಕೆ ನಮ್ಮ ಫ್ಯಾಮಿಲಿ ಕರ್ಕೊಂಡು 1 ವಾರ ಟ್ರಿಪ್ ಹೋಗಿ ಬಂದು ಆಮೇಲೆ ಆ ಟ್ರಿಪ್ಪು ಹೋಗ್ಬೇಕಾದ್ರೆ ಡಿಸೈಡ್ ಮಾಡ್ತೀನಿ ಯಾವ ಗಾಡಿ ಹೋಗ್ಬೇಕು, ಏನು ಎತ್ತ ಅಂತ ಏನಂತ ಆವಾಗ ಹೇಳ್ತೀನಿ. ನೋಡೋಣ ಮುಂದೆ ಏನೇನು ಆಗುತ್ತೆ ಎತ್ತ ಅನ್ನೋದು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ಅಂತೂ ಇದೇ ಗಾಡಿ ಕಂಟಿನ್ಯೂ ಅಂತ ಹೇಳಿದ್ದಾರೆ ಯಜಮಾನ್ರು. ಇನ್ನೂ ಗೊತ್ತಿಲ್ಲ, ಇನ್ನೂ ಇವತ್ತು ಖಾಲಿ ಮಾಡ್ಕೊಂಡು ಹೋಗಬೇಕು, ಹೋದಾಗ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಆ ಗಾಡಿ ಯಾರು ಡ್ರೈವರ್ ಅವರಂತೆ, ಕ್ಯಾಂಟ್ರ್ ಗಾಡಿಗೆ, ಬಾಸ್ ಗಾಡಿಗೆ ಹೋಗ್ಬೋದು. ನಮ್ಮದಂತೂ ಇದೇ ಕಂಟಿನ್ಯೂ ಆಗುತ್ತೆ ನವಂಬರ್ವರೆಗೂ ಇದೇ ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೂ ವಿಡಿಯೋ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆಮೇಲೆ ಯಾವ ಗಾಡಿ ಏನನ್ನೋದು ತಿಳಿಸ್ತೀನಿ. ಸದ್ಯಕ್ಕೆ ಇವಾಗ ಗಾಡಿ ಖಾಲಿ ಮಾಡೋಣ. 5:15 ಆಯಿತು. ಅರ್ಧ ಖಾಲಿ ಮಾಡ್ತಾರೆ, ಅರ್ಧ ಮತ್ತೆ 8 ಗಂಟೆ ಮೇಲೆ ಖಾಲಿ ಮಾಡ್ತಾರೆ. ಅರ್ಧ ಖಾಲಿ ಮಾಡಿ ತಂದು ಸೈಡ್ಗೆ ಹಾಕ್ಬಿಟ್ಟು ಹೋಗಿ ಕುತ್ಕೊಂಬರ್ಬೇಕು. ನಿನ್ನೆಯಿಂದ ಇಲ್ಲಿ ಒಂದು ವೀಡಿಯೋ ಮಾಡಿಲ್ಲ. ನಿನ್ನೆ ಬೆಳಗ್ಗೆ 6 ಗಂಟೆಗೇನೋ ಬಂದು ಒಳ್ಳೆ ನಿದ್ದೆ, ಎಷ್ಟು 12 ಗಂಟೆಗೇನೋ ಎದ್ದಿದ್ದೀನಿ. ಎದ್ದು ಒಂದು 10 ನಿಮಿಷ ಆದ ಒಬ್ಬ ಸಬ್ಸ್ಕ್ರೈಬರ್ ಬಂದರು, ಅವ್ರ ಹತ್ರ ಮಾತಾಡಿಸ್ದೆ. ಆಮೇಲೆ ಇವ್ರನ್ನ ಕೇಳಿದೆ ಎಷ್ಟೊತ್ತಿಗೆ ಖಾಲಿ ಮಾಡ್ತಿದ್ದಕ್ಕೆ, ಇಲ್ಲಪ್ಪ ಇವತ್ತು ರಜಾ ನಮ್ಮ ಕಂಪ್ನಿ, ಹಂಗೆ ಹಿಂಗಂದು. ಏನಕ್ಕಪ್ಪ ರಜಾ ಅಂದರೆ ಈ ಥರ ವಿಶ್ವಕರ್ಮ ಜಯಂತಿ ಹಂಗೆ ಹಿಂಗೆ ಅಂತೇಳಿ ಆಯಿತು. ಆಮೇಲೆ ನಿನ್ನೆ ಕಂಪ್ನಿಯಲ್ಲಿ ಒಳ್ಳೆ ಊಟ ಎಲ್ಲ ಹಾಕಿರೋ ತಿಂದೆ. ತಿರ್ಗಾ 2-3 ಅವರ್ ಮಲಿಕೊಂಡೆ. ಸಂಜೆ ಒಬ್ಬ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅವ್ರ ಹತ್ರನೂ ಮಾತಾಡಿಸ್ಕೊಂಡು ಅವರು 1 ಅವರ್ ಮಾತಾಡ್ಸ್ಕೊಂಡು ಹೋದರು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ರಾತ್ರಿ ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ ಇವರೆಲ್ಲ. ನಿನ್ನೆ ಹಬ್ಬ ಇರೋದ್ರಿಂದ ಎಲ್ಲ ಎಣ್ಣೆ ಪಾರ್ಟಿ ಸಿಕ್ಕಾಪಟ್ಟೆ. ಒಬ್ಬ ಅಂತೂ ಚೆನ್ನಾಗಿ ಕುಡ್ಕೊಂಬಿಟ್ಟು ರೋಡಲ್ಲಿ ಮಲಿಕಂತಾನೆ, ನಾನು ಸತ್ತೋಯ್ತೀನಿ ನನ್ನ ಮೇಲೆ ಗಾಡಿ ಹತ್ತಿಸ್ರು ಅಂತ ಹಿಂದಿಯಲ್ಲಿ ಮೈ ಮರ್ಜಾವಂಗ ಅಂತೇಳಿ ಹೋಗೋಗಿ ರೋಡಿಗೆ ಮಲಿಕಂತಾನೆ. ಅವ್ನು ಎತ್ಕೊಬಂದು ಸೈಡ್ಗೆ ಹಾಕಿ ಮತ್ತೆ ಉರುಳು ಸೇವೆ ಮಾಡ್ಕೊಂಡು ರೋಡಿಗೆ ಮಲಿಕಂತಾನೆ. ಆಮೇಲೆ ಕಂಪ್ನಿ ಮ್ಯಾನೇಜರ್ಗೆಲ್ಲ ಹೇಳಿದ್ಮೇಲೆ ಅವ್ರು ಅಷ್ಟೊತ್ತಿನೆಲ್ಲ ಬಂದು 4 ಹೊಡೆದು ಎತ್ಕೊಬಂದು ಒಳಗೆ ರೂಮಲ್ಲಿ ಹಾಕಿದ್ರು. ಅದೊಂದು ರಾಮಾಯಣ. ಎಲ್ಲ ನಿನ್ನೆ ಎಲ್ಲ ಇಲ್ಲಿ ಕುತ್ಕೊಂಡು ಯಾಕೋ ನಿನ್ನೆ ಸ್ವಲ್ಪ ವೀಡಿಯೋ ಪಡೆಯೋ ಯಾವುದೂ ಮಾಡೋಕ್ಕೆ ಹೋಗಲಿಲ್ಲ. ಈಗ ನಿನ್ನೆ ನೋಡ್ಕೊಂಡು 2 ದಿವಸ ಸ್ವಲ್ಪ ವೀಡಿಯೋಗಳೆಲ್ಲ ಎಡಿಟ್ ಮಾಡಿ ಎಲ್ಲ ಅಪ್ಲೋಡ್ ಮಾಡ್ಬೇಕಾಯ್ತು. ಎಲ್ಲ ಅಪ್ಲೋಡ್ ಮಾಡ್ಕೊಂಡು ಕೆಲವೊಂದು ಕಮೆಂಟ್ಸ್ಗಳಿಗೆಲ್ಲ ರಿಪ್ಲೈ ಮಾಡ್ಬೇಕಾಯ್ತು. ಎಲ್ಲ ರಿಪ್ಲೈ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಇವಾಗ ಗಾಡಿ ಖಾಲಿ ಮಾಡೋಕೆ ಬಿಟ್ಟಾಗ ಸ್ವಲ್ಪ ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡಿ ನೋಡೋಣ. ಸದ್ಯಕ್ಕೆ ಮುಂದೆ ಏನೇನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಇವಾಗ ಗಾಡಿ ಖಾಲಿ ಮಾಡಿಸೋಣ.